ಹೆಲೋ ಹಾಯ್ ಫ್ರೆಂಡ್ಸ್, ಇವತ್ತು ನುಗ್ಗೆ ಸೊಪ್ಪಿನ ಬಸ್ಸಾರು ಹಾಗೂ ಮುದ್ದೆ ಅನ್ನ ಎರಡೂ ಮಾಡ್ಕೊತಾ ಇದ್ದೀನಿ. ಒಂದು ಗಂಟೆ ಒಳಗಡೆ ನಾವು ಈ ಫುಲ್ಲು ಅನ್ನ ಸಾಂಬಾರು ಮುದ್ದೆನೆಲ್ಲ ಮಾಡ್ಕೊಂಬಿಡ್ಬೋದು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನಾನು ಸಾಂಬಾರನ್ನ 3 ರೀತಿಲಿ ಮಾಡ್ತೀನಿ. ಒಂದು ಜಸ್ಟ್ ಸಪ್ಪನೀರು ಥರ ಕಿವುಚ್ಕೊಂಡು ಆ ಥರನೂ ಮಾಡ್ತೀವಿ, ಮತ್ತು ಈ ಥರ ಎಲ್ಲ ಮಸಾಲೆ ಎಲ್ಲ ಹುರ್ಕೊಂಡು ಕಾಯಿ ಬೆಳ್ಳುಳ್ಳಿ ಎಲ್ಲ ಹುರ್ಕೊಂಡು ಆ ಥರನೂ ಮಾಡ್ತೀವಿ. ಬನ್ನಿ ಇವತ್ತು ಹೇಗೆ ಮಾಡೋದು ಅಂತ ನೋಡೋಣ. ಹಿಂದಿನ ದಿನವೇ ಮಾಮ ಕೆಲ್ಸಕ್ಕೆ ಹೋಗಿತ್ತಲ್ವ, ಅಲ್ಲಿಂದನೇ ಸೊಪ್ಪು ತೊಗೊಂಬಂದಿತ್ತು. ಸ್ವಲ್ಪ ಜಾಸ್ತಿನೇ ಇತ್ತು ಸೊಪ್ಪು, ನಾನು ಬಿಡಿಸಿಟ್ಟಿರಲಿಲ್ಲ ಸಾಯಂಕಾಲ ಆಗಿರೋದ್ರಿಂದ. ಬೆಳಗ್ಗೆ ಎದ್ದು ಇನ್ನು ಬಿಡಿಸೋಣ ಸಾಯಂಕಾಲಕ್ಕೆ ಮಾಡೋಣ ಅಂತ ಈಗ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಸೊಪ್ಪನ್ನೆಲ್ಲ. ನೀಟಾಗಿ ಈ ಥರ ಎಲ್ಲ ಒಂದು ಕಡೆಯಿಂದ ಬಿಡಿಸ್ಕೊತಾ ಇರಬೇಕು ಇದನ್ನು ಸೊಪ್ಪನ್ನೆಲ್ಲ ನೀಟಾಗಿ. ಕಡ್ಡಿ ಇಲ್ಲದೆ ಇದ್ದರೆ ಚೆನ್ನಾಗಿರುತ್ತೆ. ಕಡ್ಡಿ ಇದ್ದರೆ ಸೊಪ್ಪಲ್ಲಿ ಅಲ್ಲಲ್ಲಿ ಸಿಗುತ್ತೆ ಅಂತ ಈ ಥರ ನೀಟಾಗಿ ಎಲ್ಲ ಕ್ಲೀನ್ ಮಾಡಿ ಇಟ್ಕೊತಾ ಇದ್ದೀನಿ. ನಾನು ಸೊಪ್ಪಿಗೆ ಸ್ವಲ್ಪ ಮೊಳಕೆ ಕಾಳು ಇತ್ತಲ್ವ, ಮೊಳಕೆ ಕಾಳು ಹಾಕಿ ಮಾಡ್ಕೊಂಬಿಡೋಣ ಇವತ್ತು ಅಂತ. ಬರೀ ಬೇಳೆನೂ ಸಹ ಹಾಕಿ ಮಾಡ್ಬೋದು. ಈ ಥರ ಕಾಳಿದ್ರೆ ಹೆಸ್ರು ಕಾಳಿದ್ರೂ ಸಹ ಮಾಡ್ಕೋಬೋದು. ಹೇಳ್ತೀನಲ್ವ, ನಮಗೆ ಒಂದೊಂದು ಸತಿ ಮೊಳಕೆ ಕಾಳು ಹೆಸ್ರು ಕಾಳು ಆ ಥರ ಆದರೂ ಮಾಡ್ಕೊತೀನಿ. ಇಲ್ಲ ನಾನು ಎರಡೂ ಒಂದು ಅರ್ಧ ಕಪ್ಪಷ್ಟು ಸ್ವಲ್ಪ ತೊಗರಿಬೇಳೆ, ಒಂದು ಅರ್ಧ ಕಪ್ಪಷ್ಟು ಮೊಳಕೆ ಕಾಳು ಹಾಕ್ಕೊಂಡು ಮಾಡ್ಕೊತಾ ಇದ್ದೀನಿ. ಇಲ್ಲಿ ಚೆನ್ನಾಗಿ ಬೇಳೆ ಮತ್ತು ಮೊಳಕೆ ಕಾಳನ್ನ ನೀಟಾಗಿ ಎಲ್ಲ ತೊಳೆದಿಟ್ಕೊಂಬಿಟ್ಟು ಅದಕ್ಕೇ ನಾನು 1-1.5 ಚಮಚಷ್ಟು ನೀರು ಹಾಕಿ ಬೇಯೋದಕ್ಕೆ ಇಟ್ಕೊತಾ ಇದ್ದೀನಿ. ಇಲ್ಲಿ ಫ್ರೆಂಡ್ಸ್, ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಯವಿಟ್ಟು ನಿಮಗೆ ವಿಡಿಯೋ ಇಷ್ಟ ಆದರೆ ಅಟ್ಲೀಸ್ಟ್ ಶೇರ್ ಮಾಡಿ. ನೋಡಿ, ಇಲ್ಲಿ 2 ವಿಸಿಲ್ ಕೂಗಿಸ್ಕೊಳ್ಳೋದಕ್ಕೆ ಸ್ಟವ್ ಹಚ್ಕೊಂಡು ಈ ಪಾತ್ರೆ ಇಟ್ಕೊಂಡು ಇನ್ನೂ ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ. ಜಾಸ್ತಿ ನೀರು ಹಾಕ್ಕೊಳ್ಳೋದು ಬೇಡ ಇದರಲ್ಲಿ, ಯಾಕಂದರೆ ಬೇಳೆ ಜಾಸ್ತಿ ಇದಾಗ್ಬಿಡುತ್ತೆ ಅಂತ. ಕರೆಕ್ಟಾಗಿ ಎಷ್ಟು ಮುಳುಗೋವಷ್ಟು 1.5 ಚಮಚಷ್ಟು ನೀರು ಹಾಕ್ತೀನಿ, ಅಷ್ಟು ಹಾಕಿ ಕುಕ್ಕರ್ಲಿ ಇಟ್ಕೊಂಡ್ಮೇಲೆ 2 ವಿಸಿಲ್ ಬರ್ಸ್ಕೊಳ್ಳೋಣ. ಈ ಕಡೆ ಒಂದು 2 ಟೊಮೊಟೊನ ಈ ಥರ 4 ಭಾಗ ಮಾಡಿ ಎಣ್ಣೆಲಿ ಹುರ್ಕೊತಾ ಇದ್ದೀನಿ. ಈ ಕಡೆ ಬೆಳ್ಳುಳ್ಳಿ ಸುಲ್ಕೊತಾ ಇದ್ದೀನಿ. ನಾವು ಆ ಕಡೆ ಬೇಳೆ ಬೇಯೋದ್ರೊಳಗಡೆ ಇಷ್ಟು ರೆಡಿ ಮಾಡ್ಕೊಂಬಿಟ್ರೆ ನಾವು ಬೇಗ ಮಾಡ್ಕೊಂಬಿಡ್ಬೋದು. ನಾವು ಹೇಳ್ತೀನಲ್ಲ, 1 ಗಂಟೆ ಒಳಗಡೆ ಅಡುಗೆ ಮಾಡ್ಕೊಂಬಿಡ್ಬೋದು ನಾವು ಇದನ್ನು. ಈ ಕಡೆ ವಿಸಿಲ್ ಬಂತಲ್ವ, ವಿಸಿಲ್ ಬೇಳೆ ತಣ್ಣಗಾಗೋದ್ರೊಳಗಡೆ ಈ ಕಡೆ ಸಾಂಬಾರ್ಗೆ ಹುರ್ಕೊತಾ ಇದ್ದೀನಿ. ಸ್ವಲ್ಪ ಜೀರಿಗೆ, ಕರಿಬೇವಿನ ಸೊಪ್ಪು ಮತ್ತು ಒಣಮೆಣ್ಸಿನ್ಕಾಯಿ, ಖಾರಕ್ಕೆ ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ನಾನಿಲ್ಲಿ. ಸ್ವಲ್ಪ ಇವನ್ನ ನೀಟಾಗೆಲ್ಲ ಫ್ರೈ ಆದ ತಕ್ಷಣ ಒಂದು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಈರುಳ್ಳಿನ ಹಾಕ್ಕೊತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ಅನ್ನಕ್ಕಂತೂ ತುಂಬ ಚೆನ್ನಾಗಿರುತ್ತೆ, ಸಾಂಬಾರು ಮುದ್ದೆಗೂ ಅನ್ನಕ್ಕೂ. ನೀಟಾಗಿ ಈ ಥರ ಎಲ್ಲ ಫ್ರೈ ಮಾಡಿಕೊಂಡು ಅದಕ್ಕೇ ಸ್ವಲ್ಪ ಕಾಯಿ ತುರಿ ಹಾಕಿ ಸ್ಟವ್ ಆಫ್ ಮಾಡಿಬಿಟ್ಟು ನಾವು ಬೇಕಾದ್ರೆ ಹಾಕ್ಕೋಬೋದು. ಸ್ವಲ್ಪ ಬಿಸಿ ಇರುತ್ತಲ್ವ ಬಾಂಡಿ, ಅದೇ ಬಿಸಿಗೆ ಸಾಕು ಇದು ಕಾಯಿ ತುರಿ, ಅಷ್ಟಾದರೆ ಸಾಕು. ನೀಟಾಗಿ ಒಂದು ಸತಿ ಎಲ್ಲ ಮಿಕ್ಸ್ ಮಾಡ್ಕೊಂಬಿಟ್ಟು ಸ್ವಲ್ಪ ತಣ್ಣಗಾಗಲಿ. ಅಷ್ಟರೊಳಗಡೆ ನಾವು ಈ ಕಡೆ ಬೇಳೆ ಇಟ್ಕೊಂಡಿದ್ವಲ್ಲ ಅವನ್ನ ವಿಸಿಲ್ ತೆಗೆದಿಟ್ಕೊತಾ ಇದ್ದೀನಿ. ಇಲ್ಲಿ ನೋಡಿ, ಈ ಥರ ಎಲ್ಲ ನೀರೆಲ್ಲ ಮೇಲೆ ಬಂದಿದೆ. ಬೇಳೆ ಸಹ ಚೆನ್ನಾಗಿ ಬೆಂದಿದೆ. ಇದು ನೋಡ್ತಾ ಇರ್ಬೋದು, ಬೇಳೆ ಸ್ವಲ್ಪ 3/4% ಎಲ್ಲ ಕಾಳು ಬೇಳೆ ಬೆಂದಿದೆ. ಈಗ ನಾವು ಇದಕ್ಕೆ ಸೊಪ್ಪು ಹಾಕ್ಕೊತಾ ಇದ್ದೀನಿ. ನೀವು ಸೊಪ್ಪನ್ನ ತೊಳೆದು ಹಾಕ್ಕೋಬೋದು. ನಾನು ಹೆಂಗಿದ್ರು ಮಳೆ ಬಂದಿದೆಯಲ್ವ, ಅದಕ್ಕೆ ನಾನು ಸೊಪ್ಪು ತೊಳೆದು ಹಾಕ್ಕೊತಾ ಇಲ್ಲ. ಈ ಥರ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನಮ್ಮ ಅಮ್ಮರು ಸಹ ತೊಳಿತಾ ಇಲ್ಲ, ಅದಕ್ಕೆ ಅದೇ ರೀತಿ ನಾನು ಫಾಲೋ ಮಾಡಿದ್ದೀನಿ. ನೀವು ಬೇಕಾದ್ರೆ ತೊಳೆದು ಹಾಕ್ಕೊಳ್ಳಿ. ಈಗ ಅದೇ ಸೊಪ್ಪಿಗೆ ಒಂದು ಸ್ವಲ್ಪ ಉಪ್ಪು ಹಾಕಿ ನೀಟಾಗಿ ಬಿಸಿ ಇರುತ್ತಲ್ವ, ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಬಿಟ್ರೆ ಎಲ್ಲ ಹೊಂದ್ಕೊಂಡ್ಬಿಡುತ್ತೆ. ಅದು ಈಗಲೇ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ, ನೋಡ್ತಾ ಇರ್ಬೋದು. ನಮಗೀಗ ಎಷ್ಟು ಬೇಕೋ, ನಮ್ಗೆ ಸಾಂಬಾರು ಎಷ್ಟು ಬೇಕೋ ಅಷ್ಟು ನೀರೆಲ್ಲ ಹಾಕ್ಕೊಂಡು ನೋಡಿ, ಕಾಳೆಲ್ಲ ಆದ್ಮೇಲೆ ನೋಡ್ತಾ ಇದ್ದೀನಿ, ಸ್ವಲ್ಪ ಬೇಯಬೇಕಷ್ಟೇ. ಈಗ ಸೊಪ್ಪು ಹಾಕಿ ಒಂದು ವಿಸಿಲ್ ಕೂಗಿಸ್ಕೊಂಡ್ಬಿಟ್ರೆ ಸಾಕು ನಾವು ಇದಕ್ಕೆ. ನೋಡಿ, ಒಂದೇ ವಿಸಿಲ್ ಸಾಕು ಇದಕ್ಕೆ. ಇಷ್ಟರಲ್ಲಿ ಇದು ಹುರ್ಕೊಂಡಿದ್ವಲ್ಲ ಮಸಾಲೆ ತಣ್ಣಗಾಗಿದೆ, ತಟ್ಟೆಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಇನ್ನು ಮುದ್ದೆಗೆ ನಾನು ಅಕ್ಕಿ ಹಾಕಿ ಮಾಡ್ತಾರೆ ನಮ್ಮ ಅತ್ತೆ ಎಲ್ಲ, ಅದಕ್ಕೆ ನಾನು ಅನ್ನ ಇರಲಿಲ್ಲ ಮಧ್ಯಾಹ್ನದಿದ್ದರೆ ಅದೇ ಅನ್ನ ಹಾಕಿ ಮುದ್ದೆ ಮಾಡ್ಕೊತೀನಿ. ಇನ್ನು ಬಿಸಿ ಅನ್ನನೇ ಹಾಕಿ ಸ್ವಲ್ಪ ಮುದ್ದೆಗೆ ಇಡ್ತೇನೆ. ನುಚ್ಚು ಅಕ್ಕಿ ಬೇಯಿಸೋಷ್ಟು ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು. ಈ ಕಡೆ ಎಲ್ಲ ತಣ್ಣಗಾಗಿತ್ತಲ್ವ ಮಸಾಲೆ, ಅದಕ್ಕೇನು ಸ್ವಲ್ಪ ಒಣಮೆಣ್ಸಿಕಾಯಿ ಇದ್ವಲ್ಲ ಅವನ್ನೆಲ್ಲ ತೊಟ್ಟು ಬಿಡಿಸ್ಕೊತಾ ಇದ್ದೀನಿ. ಇಲ್ಲಿ ನಾನಿಲ್ಲಿ ಒಂದು 2 ಬ್ಯಾಡಗಿ ಮೆಣ್ಸಿಕಾಯಿ ಆ್ಯಡ್ ಮಾಡಿದ್ದೀನಿ, ಖಾರ ಟೇಸ್ಟ್ಗಿರುತ್ತೆ ಅಂತಂದು. ಅಷ್ಟರಲ್ಲಿ ಈ ಕಡೆ ನೋಡಿ, ಸೊಪ್ಪೆಲ್ಲ ಆಗಲೇ ಬೆಂದಿದೆ ಎಲ್ಲ ನೀಟಾಗೆಲ್ಲ. ಒಂದು ಕಾಳೆಲ್ಲ ಸಪ್ರೇಟ್, ಬೇಳೆ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ಇದೆಲ್ಲ ಒಂದೇ ವಿಸಿಲ್ಗೆ ಈ ಥರ ಮಾಡೋದ್ರಿಂದ ಕುಕ್ಕರ್ಗೆ ಹಾಕಿ ಬೇಗ ಈಸಿ ಆಗುತ್ತೆ. ಕೆಲವರೆಲ್ಲ ನುಗ್ಗೆ ಸೊಪ್ಪು ಹಾಕಲ್ಲ ಕುಕ್ಕರ್ಗಳಿಗೆ. ನಾನು ಈ ಥರ ಆಗೋದ್ರಿಂದ ಬೇಗನೂ ಆಗುತ್ತೆ, ಅಷ್ಟೊಂದು ಕಹಿನೂ ಬರಲ್ಲ, ಚೆನ್ನಾಗಿರುತ್ತೆ ಸಾಂಬಾರು. ನೀವು ಒಮ್ಮೆ ಬೇಕಾದ್ರೆ ಟ್ರೈ ಮಾಡಿ ನೋಡಿರಿ. ನೋಡಿ, ಎಲ್ಲ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಬಿಟ್ಟು ಇವಾಗ ಒಂದು ಜಾಲರಿ ತೆಗೆ ಸೋಸ್ಕೊತಾ ಇದ್ದೀನಿ ಸೊಪ್ಪನ್ನೆಲ್ಲ. ನೀಟಾಗಿ ನೀರಿಲ್ದಂಗೆಲ್ಲ ಸೋಸ್ಕೊಂಡು ಎತ್ತಿಟ್ಕೊತಾ ಇದ್ದೀನಿ. ಇಲ್ಲಿ ಇದನ್ನು ಒಂದು ತಟ್ಟೆಗೆ ತಣ್ಣಗಾಗೋದಕ್ಕೆ ಎತ್ತಿಟ್ಕೊತಾ ಇದ್ದೀನಿ.
ಈ ಥರ ಎಲ್ಲ ನೀಟಾಗಿ ಪ್ಲೇಟ್ಗೆಲ್ಲ ತಣ್ಣಗಾಗೋದಕ್ಕೆ ಇಟ್ಕೊಂಡ್ರೆ ನಮ್ಗೆ ಬೇಗ ಆರುತ್ತಲ್ವ ಸೊಪ್ಪು ಹಿಂಡ್ಕೊಳೋದಕ್ಕೆ ಈಸಿ ಆಗುತ್ತೆ ಅಂತ. ಎಷ್ಟರಲ್ಲಿ ಇಲ್ಲಿ ಮಿಕ್ಸಿ ಜಾರ್ಗೆ ಹುರ್ಕೊಂಡು ಇಟ್ಕೊಂಡಿರೋಂಥ ಮೆಣಸಿನ್ಕಾಯಿ ಅವೆಲ್ಲ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಟೊಮೆಟೊ ಹುರಿದಿದ್ವಲ್ಲ ಅವನು ಸಹ ಇಲ್ಲಿ ಇಟ್ಕೊಂಡಿದ್ದೀನಿ. ಫಸ್ಟ್ ನಾವು ಹುರ್ಕೊಂಡಿರೋ ಮಸಾಲೆನ ಒಂದು ಸ್ವಲ್ಪ ಪಲ್ಸ್ ಮಾಡಿಕೊಂಡು ಮತ್ತೆ ಇನ್ನು ಸ್ವಲ್ಪ ನೀರು ಹಾಕಿ ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ ಎಲ್ಲನೂ. ನೋಡಿ ಈಗ ಅರ್ಧ ಫೈನಾಗಿ ಪೇಸ್ಟ್ ಆಗಿದೆಯಲ್ವ ಇದು ಕೊಬ್ಬರಿ ಎಲ್ಲ ಅದು. ಇದಕ್ಕೇನೆ ನಾನೀಗ ಟೊಮೆಟೊ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ. ಮೊದಲೇ ಹಾಕ್ಬಿಟ್ರೆ ಅಷ್ಟೊಂದಿರಲ್ಲ, ಇನ್ನೂ ಹಸಿಮೆಣ್ಸಿಕಾಯಿ ಹಾಕಿ ಸಮೇತ ಮಾಡ್ಬೋದು ನೀವು. ಈ ಟೈಮಲ್ಲಿ ಹಾಕ್ಬೇಕು ಹಸಿಮೆಣ್ಸಿಕಾಯಿ ಹಾಕೋಗಿದ್ರೆ. ಅದಕ್ಕೇ ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊತಾ ಇದ್ದೀನಿ ಮಿಕ್ಸಿ ಜಾರ್ಗೇನೆ ನಾನು. ನೀಟಾಗಿ ಅದನ್ನು ಸಹ ಚೆನ್ನಾಗಿ ಮಿಕ್ಸಿಗೆ ಫುಲ್ಲು ನುಣ್ಣಗಾಗಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಸ್ವಲ್ಪ ತರ್ತರಿಯಾಗಿ ಇಷ್ಟಪಡೋರು ತರ್ತರಿಯಾಗೂ ಹಾಕ್ಕೋಬೋದು. ಈ ಥರ ಎಲ್ಲ ಫೈನಾಗಿ ಪೇಸ್ಟ್ ಆದಮೇಲೆ ಅಷ್ಟರಲ್ಲಿ ಸೊಪ್ಪೆಲ್ಲ ತಣ್ಣಗಾಗಿತ್ತಲ್ವ, ನಾನು ಈ ಥರ ಹಿಂಡ್ಕೊತೀನಿ ಸೊಪ್ಪನ್ನ. ಕಾಳು ಎಲ್ಲ ಚೆನ್ನಾಗಿರುತ್ತೆ ಅಂತ. ನೀರಿದ್ದರೆ ನಾವು ಕಾಯಿ ತುರಿ ಹಾಕಿದ್ರೂ ಟೇಸ್ಟ್ ಬರೋಲ್ಲ ಸೊಪ್ಪು ಅಂತ. ಈ ಥರ ಸೊಪ್ಪನ್ನ ಟೈಟಾಗಿ ಹಿಂಡ್ಕೊಂಡು ಅದಕ್ಕೇನೆ ಸ್ವಲ್ಪ ಕಡಲೆ ಬೀಜದ ಪುಡಿ ಕಾಯಿ ತುರಿ ಹಾಕಿದ್ರೆ ಚೆನ್ನಾಗಿರುತ್ತೆ ಟೇಸ್ಟು. ನೋಡಿ ಇಲ್ಲೆಲ್ಲ ಈ ಸೊಪ್ಪೆಲ್ಲ ಹಿಂಡ್ಕೊಂಡು ಇನ್ನು ಉಳಿದಿರೋಂಥ ನೀರನ್ನ ಬಸ್ತಿದ್ವಲ್ಲ ಅದೇ ಇದಕ್ಕೇನೆ ಹಾಕ್ಕೊತಾ ಇದ್ದೀನಿ ನಾನು. ನೋಡಿ ಎಲ್ಲ ಈ ಥರ ಹಿಂಡಿ ಎತ್ತಿಟ್ಕೊತಾ ಇದ್ದೀನಿ ಇಲ್ಲಿ. ಈಗ ಇದಕ್ಕೇನೆ ನಾನು ರುಬ್ಬಿರೋಂಥ ಮಿಶ್ರಣನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ವೀಡಿಯೋ ಸ್ಕಿಪ್ ಆಗಿದೆ, ಅದು ನಾನು ಮಿಕ್ಸ್ ಮಾಡೋ ಜಾರಲ್ಲಿರೋದು ಅದಕ್ಕೆ ಹಾಕಿ ಈ ಥರ ಜಾರನ್ನ ಸ್ವಲ್ಪ ಎಲ್ಲ ತೊಳೆದ್ಬಿಟ್ಟು ಅದರಲ್ಲೆಲ್ಲ ಹಾಕ್ಕೊಂಡು ನಮ್ಗೆ ಈಗ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಟೇಸ್ಟ್ ನೋಡ್ಕೋಬೋದು. ನಾವು ಸಾಂಬಾರಿಗೆ ಸ್ವಲ್ಪ ಉಪ್ಪು ಹಾಕಿರ್ತೀವಿ, ಆದ್ರೂ ಸ್ವಲ್ಪ ಈ ನೀರೆಲ್ಲ ಹಾಕಿರೋದು ಕಡಿಮೆ ಆಗಿರುತ್ತೆ ಉಪ್ಪು. ಇನ್ನೊಂದ್ಸತಿ ಟೇಸ್ಟ್ ನೋಡಿಕೊಂಡು ನಾವು ಸ್ವಲ್ಪ ಉಪ್ಪು ಮತ್ತು ಹುಣಸೆ ಹುಳಿ ನನಗೆ ಕಡಿಮೆ ಅನ್ನಿಸ್ತು, ಅದಕ್ಕೆ ನಾನು ಹಾಕ್ಕೊತಾ ಇದ್ದೀನಿ ಇಲ್ಲಿ. ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು. ಬಿಸಿ ಇರುತ್ತೆ, ಸ್ವಲ್ಪ ತಣ್ಣಗಾದಾಗಾದರೆ ಮಸಾಲೆ ಚೆನ್ನಾಗಿರುತ್ತೆ ಇನ್ನು ಸಾಂಬಾರಿದು. ಈ ಥರ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ನೀವು ಯಾವ ಥರ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ಸ್ವಲ್ಪ ಹುಣಸೆಹಣ್ಣು ಉಪ್ಪು ಸಹ ಹಾಕ್ಕೊತಾ ಇದ್ದೀನಿ, ಉಪ್ಪು ಕಡಿಮೆ ಅನ್ನಿಸ್ತಾ ಅದಕ್ಕೆ ಸಾಂಬಾರಿಗೆ. ಈ ಕಡೆ ನಾನು ಇನ್ನು ಸೊಪ್ಪಿಗೆ ಒಗ್ಗರಣೆ ಇಟ್ಕೊಂಡ್ಬಿಡೋಣ ಅಂತಂದು ಒಗ್ಗರಣೆ ಇಟ್ಕೊತಾ ಇದ್ದೀನಿ. ಈ ಕಡೆ ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕಿ ಈ ಕಡೆಗೆ ಹಿಟ್ಟು ಹಾಕಿದ್ದೆ, ಆಗಲೇ ಮುದ್ದೆ ಅಕ್ಕಿ ಕುದ್ದಿತ್ತಲ್ವ ಅದಕ್ಕೇ ಈ ಥರ ನಾದ್ಕೊತಾ ಇದ್ದೀನಿ ನಾನು ಕೋಲಿಟ್ಕೊಂಡು. ಇಲ್ಲಿ ಒಂದು 3 ಮುದ್ದೆ ಆಗೋಷ್ಟು ಇಟ್ಕೊಂಡಿದ್ದೀನಿ, 3-4 ಮುದ್ದೆ ಆಗುತ್ತೆ ಅಷ್ಟೇ. ನಾನು ಮಕ್ಕಳೆಲ್ಲ ಮುದ್ದೆ ತಿನ್ನಲ್ವಲ್ಲ, ಅದಕ್ಕೆ ನಮಗಂತಲೇ ಮಾಡ್ಕೊಂಡಿದ್ದೀನಿ. ಈ ಕಡೆ ಎಣ್ಣೆ ಕಾದಿದೆಯಲ್ವ ಅದಕ್ಕೇ ಸ್ವಲ್ಪ ಸಾಸಿವೆ ಕರ್ಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಈರುಳ್ಳಿ ಎಲ್ಲ ಫ್ರೈ ಆದ ತಕ್ಷಣ ನೀವು ಸಾಂಬಾರಿಗೆ ಸಪ್ರೇಟಾಗಾದರೂ ಒಗ್ಗರಣೆ ಇಟ್ಕೋಬೋದು, ಇಲ್ಲಾಂದರೆ ಈ ಥರ ಒಗ್ಗರಣೆ ಹಾಕಿರ್ತೀವಲ್ಲ ಅದನ್ನೇ ಸಮೇತ ಹಾಕ್ಕೋಬೋದು. ಇಲ್ಲಿ ನಾನು ಇನ್ನೇನು ಸಪ್ರೇಟ್ ಇಡೋದು ಅಂತ ಇದ್ರಲ್ಲಿ ಹಾಕ್ಕೊತೀನಿ. ನೀವು ಬೇಕಾದ್ರೆ ಸಪ್ರೇಟ್ ಸಾಂಬಾರಿಗೆ ಒಗ್ಗರಣೆ ಇಟ್ಕೋಬೋದು, ಚೆನ್ನಾಗಿರುತ್ತೆ. ಇವಾಗ ಅದೇ ಈರುಳ್ಳಿ ಎಲ್ಲ ಬೆಂದಿತ್ತಲ್ವ ಅದೇ ಪಾತ್ರೆಗೆ ಒಂದು 3 ಹಸಿಮೆಣ್ಸಿಕಾಯಿನ, ಸೊಪ್ಪಿಗೆ ಖಾರ ಬೇಕಲ್ವ ಸ್ವಲ್ಪ, ಅದಕ್ಕೆ ಈ ಥರ ಹಸಿಮೆಣ್ಸಿಕಾಯಿನ ಈ ಥರ ಇದು ಮಾಡ್ಕೊಂಡು ಹಾಕ್ಕೊತಾ ಇದ್ದೀನಿ. ಜಜ್ಜ ಬದಲು ಈ ಥರ ತುರಿಯಾಗಿ ಹಾಕ್ಕೊತಾ ಇದ್ದೀನಿ ನಾನು. ನೀಟಾಗಿ ಒಂದು 2 ನಿಮಿಷ ಈ ಥರ ಫ್ರೈ ಮಾಡಿಬಿಟ್ರೆ ಹಸಿಮೆಣ್ಸಿಕಾಯಿ ಸಮೇತ ಹಸಿ ವಾಸನೆ ಹೋಗುತ್ತಲ್ವ. ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡಿ. ಇವಾಗ ಈರುಳ್ಳಿ ಅರ್ಧ ಬೆಂದಿರುತ್ತೆ, ಹಸಿಮೆಣ್ಸಿಕಾಯಿ ಹಾಕೋದ್ರಿಂದ ಬೇಗ ಸಿಗುತ್ತಲ್ವ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಇದು ಮಾಡಿಕೊಂಡು ಇದಕ್ಕೇ ಈ ಸೊಪ್ಪು ಹಿಂಡಿಟ್ಕೊಂಡಿದ್ವಲ್ಲ ಅವನ್ನ ಇದರಲ್ಲಿ ಹಾಕ್ಕೊತಾ ಇದ್ದೀನಿ. ನೀಟಾಗೆಲ್ಲ ಹಾಕ್ಕೊಂಡು ಇದಕ್ಕೇ ನಾನು ಸ್ವಲ್ಪ ಕಡಲೆ ಬೀಜದ ಪುಡಿ ಹುರಿದು ಇಟ್ಕೊಂಡಿರೋಂಥ ಪುಡಿನ ಹಾಕ್ಕೊತೀನಿ. ನೀವು ಬೇಕಾದ್ರೆ ಸ್ಕಿಪ್ ಮಾಡ್ಬೋದು, ನಮಗಿದು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ನಾನು ಯಾವುದೇ ರೀತಿ ಸೊಪ್ಪು ಮಾಡಿದಾಗೆಲ್ಲ ಈ ಥರ ಹಾಕ್ಕೊತೀನಿ. ಇದಕ್ಕೇನೆ ಒಂದು ಸ್ವಲ್ಪ ಹಸಿ ತೆಂಗಿನಕಾಯಿ ತುರಿ ಹಾಕ್ಕೊತಾ ಇದ್ದೀನಿ. ಫ್ರೆಶ್ಶಾಗೆ ತುರಿದು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಸಾಂಬಾರುಗಳಿಗೆಲ್ಲ. ಈ ಥರ ಮೊದಲೇ ತುರಿದಿದ್ದು ಫ್ರಿಜ್ಜಿಗೆ ಇಟ್ಟರೆ ಒಂಥರ ಚೆನ್ನಾಗಿರಲ್ಲ ಸಾಂಬಾರಿಗೆ. ಬಸ್ಸಾರು ಮಾಡುವಾಗ ಈ ಥರ ಫ್ರೆಶ್ಶಾಗಿ ತುರಿದಿರೋ ತೆಂಗಿನಕಾಯಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ನಿಮ್ಗೆ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಓಕೆ ಫ್ರೆಂಡ್ಸ್, ಬಾಯ್.